ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ಸಿಂಹ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ, ಅಂದರೆ ಮಖ, ಪೂರ್ವ ಫಲ್ಗುಣಿ ಹಾಗೂ ಉತ್ತರ ಫಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅಷ್ಟು ಒಳ್ಳೆಯದಲ್ಲ. ಅನಾರೋಗ್ಯ ಬಾಧೆಯ ಜೊತೆಗೆ ಹಣಕಾಸಿನ ಸಮಸ್ಯೆ, ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ಹಿನ್ನಡೆಯೂ ಸಹಿತ ತೀವ್ರವಾಗಿ ಬಾಧಿಸುವ ಎಲ್ಲ ಸಾಧ್ಯತೆಗಳು ಉಂಟು. ನಿಮ್ಮ ಮೇಲೆ ಇರುವಂತಹ ವಿಪರೀತವಾದಂತಹ ದೃಷ್ಟಿದೋಷ ಹಾಗೂ ಶತ್ರುಗಳ ಅಸೂಯೆ, ಮತ್ಸರ ಮತ್ತು ಹೊಟ್ಟೆ ಉರಿಗಳು ನಿಮ್ಮನ್ನು ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆಗಳು ಉಂಟು. ಹೀಗಾಗಿ ದೃಷ್ಟಿ ದೋಷದ ಜೊತೆಗೆ ಶತ್ರುಬಾಧೆಯೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಬೀರುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂತೆ ಯಶಸ್ವಿಯಾಗದೇ ಇರುವುದು ಹಾಗೂ ನಿಮ್ಮ ಒಂದು ಪ್ರಗತಿ ಅಭಿವೃದ್ಧಿಗೆ ನಿಮ್ಮ ಶತ್ರುಗಳು ಅಡ್ಡಗಾಲು ಹಾಕುವುದನ್ನು ನೀವು ಗಮನಿಸಬಹುದು. ಹಾಗೂ ನೀವು ಯಾರನ್ನು ಬಹಳ ವಿಶ್ವಾಸದಿಂದ ನಂಬಿರುತ್ತೀರೋ ಅಂಥವರಿಂದಲೇ ವಿಶ್ವಾಸಘಾತುಕ ಕೆಲಸಗಳು ಸಹಿತ ಆಗುವ ಎಲ್ಲ ಸಾಧ್ಯತೆಗಳು ಉಂಟು. ಕಾನೂನಾತ್ಮಕ ಹೋರಾಟದಲ್ಲಿಯೂ ಸಹಿತ ನೀವು ಹಿನ್ನಡೆಯನ್ನು ಅನುಭವಿಸಬೇಕಾದೀತು ಹಾಗೂ ಅತ್ಯಂತ ಮಂದಗತಿಯಲ್ಲಿ ಕಾನೂನಾತ್ಮಕ ಹೋರಾಟಗಳು ಸಾಗುವುದು ನಿಮ್ಮ ಒಂದು ಬೇಸರ ಮತ್ತು ಅಶಾಂತಿಗೆ ಕಾರಣವಾಗಬಹುದು. ಸತಿಪತಿಯ ನಡುವೆ ಅನ್ಯೋನ್ಯತೆಯು ಕಮ್ಮಿಯಾಗುವುದು ಹಾಗೂ ಇಬ್ಬರ ನಡುವೆ ವಿಷಮ ಪರಿಸ್ಥಿತಿಗಳು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ತಲೆದೋರಬಹುದು. ಹಾಗೆಯೇ ಕುಟುಂಬ ಸದಸ್ಯರ ಜೊತೆಯೂ ಸಹಿತ ನಿಮ್ಮ ಉತ್ತಮವಾದಂತಹ ಸಂಬಂಧಗಳು ಏನಿತ್ತೋ ಅದಕ್ಕೆ ಧಕ್ಕೆಯಾಗುವಂತಹ ಸಂದಿಗ್ಧ ಪರಿಸ್ಥಿತಿ ಹಾಗೂ ಸನ್ನಿವೇಶಗಳನ್ನು ಸಿಂಹರಾಶಿ ಸಂಜಾತರು ಎದುರಿಸಬೇಕಾದೀತು. ನೀವು ತಾಳ್ಮೆ ಕಳೆದುಕೊಳ್ಳದೆ ಸಹನೆಯಿಂದ ಪ್ರತಿಯೊಂದು ದಿನದ ಆಗು ಹೋಗುಗಳನ್ನು ಶಾಂತಿಯಿಂದ ಎಲ್ಲ ರೀತಿಯಾಗಿಯೂ ಎಲ್ಲೇ ಯಾವುದೇ ರೀತಿಯಾದಂತಹ ವಿರೋಧಕ್ಕೆ ಆಸ್ಪದವಿಲ್ಲದಂತೆ ಜಾಣ್ಮೆಯಿಂದ ಆಯಾ ದಿನದ ಒಂದು ಘಟನೆಗಳನ್ನು ನಿಮ್ಮ ಸಂಯಮ ಕೈಜಾರಿ ನೀವು ದ್ವೇಷಾವೇಶದ ನುಡಿಗಳನ್ನು ಆಡದಂತೆ ಅಥವಾ ತೀವ್ರವಾಗಿ ನಿಮ್ಮ ಒಂದು ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸದೆ ನಗುನಗುತ್ತಾ ಶಾಂತಿಯಿಂದಲೇ ಹಾಗೂ ಸಂಯಮದಿಂದಲೇ ನೀವು ವರ್ತಿಸಬೇಕಾದೀತು. ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ಕಳೆದ 4-5 ತಿಂಗಳಿಂದ ಯಾವ ರೀತಿಯಾಗಿ ಹೆಚ್ಚಿನ ಸಮಸ್ಯೆಗಳು ಇದೆಯೋ ಈ ರೀತಿಯೂ ಅದೇ ರೀತಿಯಾಗಿ ಮುಂದುವರಿಯುವ ಸಾಧ್ಯತೆಯೇ ಹೆಚ್ಚಾಗಿದೆ. ಹಾಗೂ ಉದ್ಯೋಗ ವಿಚಾರದಲ್ಲಿಯೂ ಸಹಿತ ನಿಮ್ಮ ಸಹೋದ್ಯೋಗಿ ಹಾಗೂ ಉನ್ನತ ಅಧಿಕಾರಿಗಳಿಂದ ನಿಮಗೆ ಯಾವುದೇ ರೀತಿಯಾದಂತಹ ನೆರವು ಸಿಗಲಾರದು. ಬದಲಾಗಿ ಅವರ ಒಂದು ನಿಮ್ಮ ಮೇಲೆ ಇಟ್ಟಿರುವಂತಹ ವಕ್ರ ದೃಷ್ಟಿಯು ನಿಮಗೆ ಹಿನ್ನಡೆಯಾಗಿ ಪರಿಣಮಿಸಬಹುದು. ಹೀಗಾಗಿ ಅಲ್ಲಿಯೂ ಸಹಿತ ನೀವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಶಾಂತಿ, ಸಂಯಮ, ಸಮಾಧಾನದಿಂದಲೇ ಪ್ರತಿಯೊಂದು ಘಟನೆಗಳಿಗೂ ಸ್ಪಂದಿಸಬೇಕಾಗುತ್ತದೆ. ನಿಮ್ಮ ಒಂದು ಸಂಯಮವನ್ನು ಕಳೆದುಕೊಳ್ಳದೆ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳನ್ನು ನೀವು ಎದುರಿಸಬೇಕಾಗುತ್ತದೆ. ನಿಮಗೆ ಈ ಶಾಂತಿ ಸಂಯಮತೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ತತ್ಕ್ಷಣದ ಪರಿಹಾರವು ಲಭ್ಯವಿಲ್ಲ. ಹೀಗಾಗಿ ನಿಮ್ಮ ಒಂದು ದೃಢ ಮನಸ್ಸು ಏನಿದೆಯೋ ಅದು ಅತ್ಯಂತ ನಿಶ್ಚಲವಾಗಿ ನೀವು ಯಾವುದೇ ರೀತಿ ತೊಂದರೆಗೆ ಸಿಲುಕದಂತೆ ವರ್ತಿಸುವುದರಿಂದ ಈ ಒಂದು ಕಡು ಸಂಕಷ್ಟದ ಕಾಲವನ್ನು
ನೀವು ಎದುರಿಸಬೇಕಾಗುತ್ತದೆ. ಇಲ್ಲಿ ನಿಮಗೆ ತಾಳ್ಮೆ ಹಾಗೂ ಸಂಯಮವೇ ನಿಜಕ್ಕೂ ಶಕ್ತಿಯನ್ನು ತಂದುಕೊಡಬಲ್ಲಂತಹ ಹಾಗೂ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲಕರವಾಗಿರುವಂತೆ ಮಾಡುವಂತಹ ಸಾಧನಗಳಾಗಿವೆ ಎಂಬುದನ್ನು ಮರೆಯಬೇಡಿ. ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ. ಸಿಂಹರಾಶಿ ಸಂಜಾತ ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಅಂದುಕೊಂಡಂತಹ ನಿರೀಕ್ಷೆ ಮಾಡಿರುವಂತಹ ಪ್ರತಿಫಲಗಳು ಸಿಗಲಾರದು. ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ವೈಫಲ್ಯಗಳನ್ನು ಸಹಿತ ನೀವು ಅನುಭವಿಸುವ ಸಾಧ್ಯತೆ ಉಂಟು. ಹೀಗಾಗಿ ನೀವು ಶಾರದಾ ಭುಜಂಗ ಸ್ತೋತ್ರವನ್ನು ಪಠಿಸುವುದರಿಂದ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಮರೆಯದಿರಿ. ಸಿಂಹರಾಶಿ ಸಂಜಾತರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ತಪ್ಪದೆ ಶನೈಶ್ಚರ ಕೃತ ಲಕ್ಷ್ಮೀ ನರಸಿಂಹ ಸ್ತುತಿ ಹಾಗೂ ಶ್ರೀ ಗಣಪತಿ ಅಥರ್ವ ಶೀರ್ಷ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ರೀತಿ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮಗೆ ಮತ್ತೊಮ್ಮೆ ವಿನಂತಿಸುತ್ತೇನೆ, ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.